ಏನೋ ಸುಡ್ತಾ ಇರೋ ಹಾಗಿದೆಯಲ್ಲ. ಏನು ಅಂದ್ರೆ ರೀ 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 ಎಲ್ಲಿದ್ದೀರಾ? ಏನು ಅಂದ್ರೆ ಏನಾಯ್ತೆ? ಯಾಕ ಕಿರ್ಸ್ತಿದ್ಯಾ? ಏನಿದು? ಎಲ್ಲಿಂದ ಬಂತು? ನನ್ ಜೊತೆ ಜಗಳ ಆಡ್ದೋಳ್ ಫೋಟೋ ಇಲ್ಲಿ ಯಾಕಿದೆ? ಆ ಹೆಂಗ್ಸು ಫೋಟೋ ನಮ್ಮನೆಗೆ ಹೇಗೆ ಬಂತು? ಹೌದು, ಆ ಫೋಟೋ ಯಾಕೆ ಆ ಥರ ಸುಟ್ಟು ಹೋಗಿದೆ? ಇಷ್ಟು ದಿನ ಮನೆಯಿಂದ ಆಚೆ ನಡೀತಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಫೋಟೋನ ಮನೇಲಿ ಬಚ್ಚಿಡೋವರೆಗೂ ಬಂದಿದೆ ಅಂತ ಆಯ್ತು. ಅನುಪಮ, ಈಗೇನು ಹೇಳ್ತೀಯ? ನಿನ್ ಗಂಡ ಯಾವ ತಪ್ಪು ಮಾಡಲ್ಲ ಅಂತ ಹೇಳಿದ್ದಲ್ಲ. ಇದು ತಪ್ಪಲ್ವಾ? ಆ ಮುದುಕ ಹೇಳ್ದ ಹಾಗೆ ಹೊರಗಡೆ ಬೀಳೋ ರಹಸ್ಯದಲ್ಲಿ ಇದು ಒಂದಾಗಿರತ್ತೆ. ಚಿಚಿ, ಮೊದಲು ಆ ಫೋಟೋನ ಹೊರಗಡೆ ಬಿಸಾಕಿ. ನಾವು ನೋವು ಪಟ್ಟಿದ್ದಷ್ಟೇ ಇವನು ಬದಲಾಗಲ್ಲ. ದಿನ ಇದೊಂದೇ ಗೋಳಾಗಿ ಹೋಗಿದೆ. ದಮಯಂತಿ, ಈ ವಿಷಯನ ಬಿಟ್ಬಿಡು. ನಾಳೆ ನಿನ್ ಮದ್ವೆ ಆಗಿರೋ ದಿನ ನೀವಿಬ್ರು ಆನಂದವಾಗಿದ್ರೆ ನನಗದೇ ಸಂತೋಷ. ನಾಳೆ ನೆಮ್ಮದಿಯಾಗಿ ನಿಮ್ಮ ಮದುವೆ ದಿನನ ಆಚರಿಸೋಣ. ನಡೀರಿ ನಡೀರಿ. ನೋಡಿದ್ಯಾ ಕಲ್ಯಾಣಿ, ಮಾವ ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಅಂತ? ಕಣ್ಣು ಮುಂದೆ ಸಾಕ್ಷಿ ಕಾಣಿಸ್ತಿದ್ರು ಕೂಡ ಬಾಯಿ ಬಿಟ್ಟೇನು ಮಾತಾಡ್ತಿಲ್ಲ. ನೀನ್ ಈಗ್ಲಾದ್ರೂ ಒಪ್ಕೋತೀಯ ಮಾವ ತಪ್ಪು ಮಾಡ್ತಿದ್ದಾರೆ ಅಂತ? ಅಪ್ಪ ತಪ್ಪು ಮಾಡ್ತಿದ್ದಾರೆ ಅಂತ ನೀನ್ ಹೇಗೆ ಹೇಳ್ತೀರಾ ಆಫೀಸರ್? ಅಂದ್ರೆ ಇನ್ನು ನೀನು ನಿಮ್ಮಪ್ಪ ತಪ್ಪು ಮಾಡ್ತಿಲ್ಲ ಅಂತಾನೆ ಅನ್ಕೊಂಡಿದ್ಯಾ?
ಹೌದು. ಮತ್ತೆ ಅವ್ರಿಗೆ ಮಾತ್ರನೇ ಗೊತ್ತಿರೋ ಆ ಫೋಟೋ ಈ ಮನೆ ಒಳಗೆ ಹೇಗ್ ಬಂತು? ಇನ್ಯಾರು ತಗೊಂಡ್ ಬರ್ತಾರೆ? ನಿಜವಾಗ್ಲೂ ಅವ್ರು ತಪ್ಪು ಮಾಡ್ಲಿಲ್ಲ ಅಂದ್ರೆ ಎಲ್ರು ಮಾತಾಡ್ತಿದ್ರು ಕೂಡ ಅವ್ರು ಯಾಕಷ್ಟು ಮೌನವಾಗಿ ನಿಂತಿದ್ರು? ಮೌನವಾಗಿದ್ ಮಾತ್ರಕ್ಕೆ ತಪ್ಪು ಮಾಡಿದ್ದಾರೆ ಅಂತನ ಆಫೀಸರ್? ನಮ್ಮಪ್ಪನ ಮುಖದಲ್ಲಿ ಎಲ್ಲರೂ ನನ್ನ ಅನುಮಾನಿಸ್ತಿದ್ದಾರೆ ಅನ್ನೋ ನೋವು ಕಾಣಿಸ್ತಾ ಇತ್ತೆ ಹೊರತು ತಪ್ಪು ಮಾಡಿದ್ದೀನಿ ಅನ್ನೋ ಪಶ್ಚಾತ್ತಾಪ ಕಾಣಿಸ್ತಿಲ್ಲ. ನಿಮ್ಮಪ್ಪನ ಮೇಲಿರೋ ಪ್ರೀತಿಯಿಂದ ನಿನಗಾಗ ಅನಿಸ್ತಿದೆಯಾ ಹೊರತು ನನಗ್ ಮಾತ್ರ ಅವರು ತಪ್ಪು ಮಾಡಿದ್ದಾರೆ ಅಂತಾನೆ ಅನಿಸ್ತಾ ಇದೆ. ದಯವಿಟ್ಟು ಹಾಗೆ ಹೇಳ್ಬೇಡಿ ಆಫೀಸರ್. ತಪ್ಪು ಮಾಡಿದ್ದಾರೆ ಅಂದಮೇಲೆ ಅದು ತಪ್ಪು ಅನ್ನೋದನ್ನ ಬಿಟ್ರೆ ಇನ್ನೇನ್ ಹೇಳ್ತಾರೆ? ನೀವ್ ಯಾರೇ ಬಂದು ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರು ನಾನ್ ನಂಬಲ್ಲ. 2 ದಿನದಲ್ಲಿ ನಮ್ಮಪ್ಪ ಏನು ತಪ್ಪು ಮಾಡಿಲ್ಲ ಅಂತ ನಾನು ನಿರೂಪಿಸ್ತೀನಿ. ಅಲ್ಲಿವರೆಗೂ ನಮ್ಮಪ್ಪನ ಬಗ್ಗೆ ನೀವಾದ್ರೂ ಹೀಗೆ ಮಾತಾಡೋದು ನಿಲ್ಸಿ. ಕಲ್ಯಾಣಿ, ಆ ಫೋಟೋನು ಕೂಡ ಮನೇಲಿ ಕಾಣಿಸಿರೋದ್ರಿಂದಾನೇ ಮಾವ ತಪ್ಪು ಮಾಡಿರ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ತಪ್ಪು ಮಾಡ್ಲಿಲ್ಲ ನಿರೂಪಿಸ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇನ್ನ ಟಾಪಿಕ್ನ ಬಿಟ್ಬಿಡು. ನಂಗ್ ಬೇಜಾರಾಗ್ತಾ ಇರೋದು ಎಲ್ಲರ ಹಾಗೆ ನೀವು ಅನುಮಾನ ಪಡ್ತಿರೋದಕ್ಕೆ. ನಿಮ್ಮ ಅನುಮಾನ ನಿಜ ಅಲ್ಲ ಅಂತ ನಾನ್ ನಿರೂಪಿಸ್ತೀನಿ. ಸರಿ, ಅಲ್ಲಿವರೆಗೂ ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ. ನೀನ್ ನಡೆದಿದ್ರ ಬಗ್ಗೆ ಬೇಜಾರು ಮಾಡ್ಕೋಬೇಡ. ನೀನ್ ಹೀಗಿದ್ರೆ ನನಗೂ ಕೂಡ ಬೇಜಾರಾಗತ್ತೆ. ಕಲ್ಯಾಣಿ, ಶೌರ್ಯ ಇನ್ನೂ ಎದ್ದಿಲ್ವೇನಮ್ಮ? ರೆಡಿಯಾಗಿ ಆಚೆ ಹೋಗಿದಾರಮ್ಮ. ಯಾರು ಎದ್ದಿದಾರೋ ಬಿಟ್ಟಿದಾರೋ ಪರವಾಗಿಲ್ಲ, ಮೊದಲು ಆ ಮದುವೆ ಗಂಡು ಹೆಣ್ಣು ಎದ್ದಿದಾರ ಇಲ್ವಾ ನೋಡಿ. ಅವಳು ನಿದ್ರೆಯಿಂದ ಎದ್ದಿರ್ತಾಳೆ. ಅಲ್ಲೋಡಿ, ಅತ್ತೆ ಬಂದ್ರು. ಬಾ ಮದುಮಗಳೇ ಬಾ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಅತ್ತೆ. ಥ್ಯಾಂಕ್ ಯು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ದಮಯಂತಿ. ಮುಖ ಯಾಕೆ ಹಾಗಿಟ್ಕೊಂಡಿದ್ಯಾ? ಸ್ವಲ್ಪ ನಗ್ಬಾರ್ದ? ನಿನ್ ಗಂಟೇನ್ ಹೋಗುತ್ತೆ? ಅಕ್ಕ ಹಾಗಿಲ್ದೆ ಹೋದ್ರೆ ನಮಗ್ ಗುರ್ತೇ ಸಿಗಲ್ಲಮ್ಮ. ಅಕ್ಕನ್ ಮುಖದ ಮೇಲಿರೋ ಆ ಕೋಪನೇ ಅಕ್ಕನಿಗೆ ಅಂದ. ಮದುವೆ ವಾರ್ಷಿಕೋತ್ಸವ ಶುಭಾಶಯಗಳು ಅತ್ಗೆ. ಥ್ಯಾಂಕ್ ಯು. ದಮಯಂತಿ, ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ದಮಯಂತಿ, ಮೊದಲು ಅಪ್ಪ ಅಮ್ಮನ ಹತ್ರ ಆಶೀರ್ವಾದ ತಗೋ. ಹೌದು, ಮಾವ ಎಲ್ಲಿ? ಕೆಲ್ಸ ಇದೆಯಂತ ಅವ್ರಿಗೆ. ನನ್ಗಿಂತ ಹೆಚ್ಚು ಅವ್ರ ಕೆಲ್ಸನೇ ಆಗೋಯ್ತು ಅವ್ರಿಗೆ. ಮದುವೆ ದಿನ ಅನ್ನಾದ್ರೂ ಸ್ವಲ್ಪ ಖುಷಿ ಖುಷಿಯಾಗಿರಮ್ಮ. ಶಿವರಾಮ್, ಬೆಳಗ್ಗೆನೆ ಎಲ್ಲಿ ಹೋಗಿದ್ದೆ? ಸ್ವಲ್ಪ ಕೆಲಸ ಇತ್ತು ಅತ್ತೆಮ್ಮ. ಇವತ್ತು ಕೆಲ್ಸನೇನಾ? ಬೆಳಿಗ್ಗೆ ಎದ್ದು ಕೂಡ್ಲೆ ನಿಮ್ ಹತ್ರ ನಿಮ್ ಆಶೀರ್ವಾದ ತಗೊಳ್ಳೋಣ ಅಂತ ನೋಡ್ದೆ, ಆದ್ರೆ ನೀವೆಲ್ಲೂ ಕಾಣ್ಲೇ ಇಲ್ಲ. ಸರಿ ಬಿಡು, ಬೆಳಗ್ಗೆ ಕಾಣಿಸ್ಲಿಲ್ಲ.
ಈಗ ಕಾಣಿಸ್ಕೊಂಡ್ರು ತಾನೆ, ಆಶೀರ್ವಾದ ತಗೊಳಮ್ಮ. ಹೌದಲ್ವಾ? ಏನ್ ಮಾಡ್ತಿದ್ಯೆ? ಆಶೀರ್ವಾದ ಮಾಡ್ರಿ. ಪ್ರಪಂಚದಲ್ಲಿ ಯಾವ ಹೆಂಡತಿನೂ ಕೂಡ ತಮ್ಮ ಗಂಡಂದಿರ ಹತ್ರ ಇಷ್ಟು ವಿನಯವಾಗಿ ಆಶೀರ್ವಾದ ಮಾಡಿ ಅಂತ ಕೇಳಲಮ್ಮ. ನಾನೆಲ್ಲೋ ಕೋಪದಲ್ಲಿ ನನ್ನ ಕಾಲ್ನ ಎಳೆದು ಬಿಡ್ತೀಯನೋ ಅಂತ ಹೆದರಿ ಬಿಟ್ಟಿದ್ದೆ. ಇಲ್ಲಿ ನೋಡಿ, ಇವತ್ತಾದ್ರೂ ನನ್ನ ಕೋಪ ಬರೆಸ್ಬೇಡಿ. ಇವಾಗ್ಲಾದ್ರೂ ಸ್ವಲ್ಪ ಹೊತ್ತು ನಗ್ನಗ್ತಾ ಇರು. ದಮಯಂತಿ, ನೀನು ಶಿವರಾಮ್ ಅಪ್ಪ ಅಮ್ಮನ ಆಶೀರ್ವಾದ ತಗೊಳ್ಳಿ. ನನಗ್ ಗೊತ್ತು, ಯಾರು ಹೇಳೋ ಅವಶ್ಯಕತೆ ಏನೂ ಇಲ್ಲ. ದಮಯಂತಿ, ಏನಿದು? ನಿನ್ಗೆಷ್ಟೇ ಕೋಪ ಇದ್ರು ಅವ್ರು ನಿನ್ನ ಅಣ್ಣನೇ. ಅಣ್ಣನ ಹತ್ರ ಹಾಗ ಮಾತಾಡೋದು? ನಾನ್ ಮಾತಾಡೋದೇ ಹೀಗೆ ರೀ. ಮಾತು ಕಮ್ಮಿ ಮಾಡಿ ದೊಡ್ಡವ್ರ ಹತ್ರ ಆಶೀರ್ವಾದ ತಗೊಳ್ಳಿ. ಬನ್ನಿ. ನಡಿ. ಒಂದ್ ನಿಮಿಷ ದಮಯಂತಿ. ದಮಯಂತಿ, ಈಗ ಆಶೀರ್ವಾದ ತಗೋ. ಅಮ್ಮ ಅಕ್ಷತೆ. ನೂರು ವರ್ಷ ಹೀಗೆ ಸಂತೋಷವಾಗಿರಿ. ಅತ್ತೆ, ಮಾವ, ನಿಮ್ಮಿಬ್ರು ವೆಡ್ಡಿಂಗ್ ಆನಿವರ್ಸರಿ ಸ್ಪೆಷಲ್ ಆಗಿ ನಿಮ್ಮಿಬ್ರ ಕೈಯಲ್ಲೂ ಕೇಕ್ ಕಟ್ ಮಾಡಿಸಿ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಳ್ತಿದ್ದೀವಿ. ಈಗ ಅದೆಲ್ಲ ಯಾಕಮ್ಮ? ಇತ್ತೀಚೆಗೆ ಮನೇಲಿ ಯಾಕೋ ಸ್ವಲ್ಪ ಮೌನ ಬಂದಾಗಿದೆ. ಆ ಮೌನ, ಬೇಜಾರು ಎಲ್ಲದನ್ನು ಮರ್ತ ಹೋಗಿ ಇವತ್ತಾದ್ರೂ ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಏರ್ಪಾಟ್ ಮಾಡ್ಕೊಂಡಿದ್ವಿ. ಹೌದಮ್ಮ, ನಿಮ್ಮಿಬ್ಬರಿಗೋಸ್ಕರ ಬಟ್ಟೆಗಳನ್ನು ತಂದಿದ್ದೀನಿ. ಒಂದ್ ನಿಮಿಷ. ತಗೊಳಮ್ಮ. ಅಪ್ಪ, ಇದು ನಿನಗೆ. ಥ್ಯಾಂಕ್ ಯು. ಅಲ್ಲ ಮಾವ, ಆನಿವರ್ಸರಿಗೆ ನಮ್ಮ ಅತ್ತೆಗೆ ಅಂತ ಯಾವ್ದೋ ಗಿಫ್ಟ್ ತರ್ಲಿಲ್ವಾ? ಮರ್ತೇ ಬಿಟ್ಟೆ. ನಿಮ್ಮ ಅತ್ತೆ ಕೊಟ್ಟಿರೋ ರೇಟ್ಗೆ ಹೊರಗಡೆ ನಾನು ಯಾಕೆ ಹೋದೆ ಅನ್ನೋದೇ ಮರ್ತು ಬಿಟ್ಟೆ. ಸ್ವಲ್ಪ ಇದನ್ನ ಹೇಳ್ಕೊತೀಯಾ? ಈಗ ಬಂದೆ. ಆನಿವರ್ಸರಿ ದಿನ ನೆಕ್ಲೆಸ್ ಬೇಕು ಅಂತ ಕೇಳಿದ್ಯಲ್ಲ, ಅದನ್ನ ತರೋದಕ್ಕೆ ಹೋಗಿದ್ದೆ. ಹೌದಾ? ನಾನ್ ಕೇಳಿದ ವಿಷಯನ ಮರೀದೆ ಹಾಗೆ ನೆನಪಲ್ಲಿ ಇಟ್ಕೊಂಡಿದ್ದೀರಾ? ಹೇಗ್ ಮರೆಯೋಕ್ಕಾಗತ್ತೆ ದಮ್ಮು? ಯಾವತ್ತೂ ಕೇಳದೆ ಇರೋಳು ಕೇಳಿದ್ಯಾ, ತರದೇ ಇರೋಕ್ಕಾಗತ್ತಾ? ಇವತ್ತಿಡೀ ದಿನ ನಮ್ಮತ್ತಿಗೆ ಏನೂ ಬೇಕಾಗಲ್ಲ. ಎಲ್ರೂ ನಿನ್ ಹಾಗಿರಲ್ಲ ಬಿಡೆ. ಎಲ್ರೂ ಹೀಗೆ ಸಂತೋಷವಾಗಿ ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕಲ್ಯಾಣಿ,
ಇವರಿಬ್ರಿಗೋಸ್ಕರ ಪಾಯಸ ಮಾಡೋಣ ಬಾಮ್ಮ. ಸರಿನಮ್ಮ. ದಮ್ಮು, ಆ ನೆಕ್ಲೆಸ್ನ ಅತ್ತೆ ಮಗ ತೋರ್ಸು. ಈ ದಿನ ಎಲ್ಲರೂ ಎಷ್ಟು ಸಂತೋಷವಾಗಿದ್ದಾರೆ. ಆದರೆ ನನ್ನ ತಂಗಿ ದೃಷ್ಟಿಲಿ ನಾನಿನ್ನೂ ಹೊರಗ್ನವನೇ ಆಗಿದ್ದೀನಿ. ಸ್ಯಾಮ್, ನಿನ್ನೆ ಎಷ್ಟೇ ಜಗಳ ಆಡಿದ್ರು ಎಲ್ಲದನ್ನು ಮರ್ತೋಗಿ ನೋಡು ಹೆಂಗ್ ಸಂತೋಷವಾಗಿದ್ದಾರೆ ಅಂತ. ಇವ್ರು ಖುಷಿಯಾಗಿರೋದನ್ನ ನೋಡೋದಕ್ಕ ನಾವಿಲ್ಲಿರೋದು. ಏನೋ ಒಂದ್ ಮಾಡ್ಲೇಬೇಕು. ಈ ಸಂತೋಷ ಜಾಸ್ತಿ ಹೊತ್ತಿರಬಾರ್ದು. ಎಸ್, ಆಕಾಶದಲ್ಲಿ ಕುಡುಗಿದ್ರೆ ಇಲ್ಲಿ ಮಳೆ ಬಂದಂಗೆ, ಎಲ್ಲೋ ಬಟನ್ ಒತ್ತಿದ್ರೆ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ಬೇಕು. ನೆನ್ಪಾಯ್ತು. ದಾಕ್ಷಿಣಿ ಯಾಕೆ ಫೋನ್ ಮಾಡ್ತಾ ಇದ್ದಾಳೆ? ಇನ್ಮೇಲಿಂದ ನಿಮ್ ಹೆಂಡತಿಗೆ ಎಷ್ಟು ಹಕ್ಕಿದ್ಯೋ ಪ್ರತಿ ವಿಷಯದಲ್ಲೂ ನನಗೂ ಅಷ್ಟೇ ಹಕ್ಕಿರತ್ತೆ. ಅವಳನ್ನ ಹೇಗೆ ಹೆಂಡತಿ ತರ ನೋಡ್ಕೋತಿದ್ದೀರೋ ನನ್ನನ್ನು ಹಾಗೆ ನೋಡ್ಕೋಬೇಕು. ಅವಳಗ್ ಬಳೆಗಳು ತಂದ್ಕೊಟ್ರೆ ನನಗೂ ಬಳೆಗಳು ತಂದ್ಕೊಡ್ಬೇಕು. ಅವಳಗ್ ಸೀರೆ ಕೊಡ್ಸಿದ್ರೆ ನನಗೂ ಸೀರೆ ಕೊಡಿಸ್ಬೇಕು. ಅವಳಿಗೆ ಯಾವುದೇ ಒಡವೆಗಳನ್ನ ತಂದ್ಕೊಟ್ರು ನನಗೂ ತಂದ್ಕೊಡ್ಬೇಕು. ಕೊನೆಗೆ ನಿಮ್ ಹೆಂಡತಿಗೆ ಒಂದ್ ಮಳ ಮಲ್ಲಿಗೆ ಹೂ ತಂದ್ಕೊಟ್ರು ನನಗೂ ತಂದ್ಕೊಡ್ಬೇಕು. ಅಲ್ಲಿ ಏನೇ ಕೊಡ್ಸಿದ್ರು ಅದು ಇಲ್ಲಿಗೂ ಕೂಡ ಬರ್ಬೇಕು. ಬರ್ಲಿಲ್ಲ ಅಂತಂದ್ರೆ ನಾನೇನ್ ಮಾಡ್ತೀನಿ ಅಂತ ನಿಮ್ಗೆ ಚೆನ್ನಾಗ್ ಗೊತ್ತು. ಏನ್ ಮಾವ, ಫೋನ್ ಎತ್ಬೇಕಾ ಬೇಡ್ವಾ ಅಂತ ಯೋಚನೆ ಮಾಡ್ತಿದ್ರಾ? ಅದೇನೂ ಇಲ್ಲ, ವಿಷಯ ಅಂತ ಹೇಳು. ಹೇಳಕ್ಕೆ ನನ್ನ ಹತ್ರ ಏನೂ ಇಲ್ಲ, ನಿಮ್ ಹತ್ರನೇ ತುಂಬಾ ಇದೆ. ಏನ್ ಹೇಳು? ಏನು, ನಿಮ್ ಶ್ರೀಮತಿ ಅವ್ರಿಗೆ ನೆಕ್ಲೆಸ್ ನ ಗಿಫ್ಟ್ ಆಗಿ ಕೊಟ್ರಂತೆ. ಏನ್ ಮಾವ, ಅವಳಗ್ ಮಾತ್ರನಾ, ನನಗ್ ಕೊಡೋದಿಲ್ವಾ? ಆ ವಿಷಯ ನಿಂಗೆ ಹೆಂಗ್ ಗೊತ್ತಾಯ್ತು? 24 ಗಂಟೆ ನಿಮ್ ಬಗ್ಗೆನೆ ಯೋಚನೆ ಮಾಡೋ ದಾಸಾನು ದಾಸಿ ನಾನು. ಅಷ್ಟು ಗೊತ್ತಿಲ್ದಿರ ಇರತ್ತಾ? ವಿಷಯಕ್ ಬನ್ನಿ. ನನಗೂ ತಗೊಂಡ್ರಾ ನೆಕ್ಲೆಸ್? ನನ್ನ ಹೆಂಡತಿಗೆ ತಗೊಂಡ್ರೆ ನಿನ್ಗೂ ತರ್ಬೇಕೇನೋ? ನನಗ್ ಬೇಕಾಗಿರೋದು ಆಸ್ತಿಲಿ ಅರ್ಧ ಅಷ್ಟೇ ಅಲ್ಲ, ನಿಮ್ ಪ್ರೀತಿಲೂ ಕೂಡ. ನಾನ್ ಹೇಳಿದ ವಿಷಯ ಮರ್ತ್ ಹೋಗ್ಬಿಟ್ರಾ? ಯಾಕೋ ತುಂಬಾ ಜಾಸ್ತಿ ಆಗ್ತಿದೆ ದಾಕ್ಷಾಯಣಿ. ಇದು ತುಂಬಾ ಕಡಿಮೆನೆ. ಜಾಸ್ತಿ ಆಗೋ ಪರಿಸ್ಥಿತಿನ ತಂದ್ಕೋಬೇಡಿ. ಅಷ್ಟಕ್ಕೂ ನೀವ್ ನನಗ್ ನೆಕ್ಲೆಸ್ ತಗೊಂಡ್ರಾ ಇಲ್ವಾ? ಅದು ಕೂಡ ನಿಮ್ ಶ್ರೀಮತಿಗೆ ಏನ್ ತಗೊಂಡ್ರೋ ನನ್ಗೂ ಅದೇ ಬೇಕು. ಅದು ನಾನು ಏನು ತಗೊಳ್ಳಿಲ್ವಾ? ಸರಿ, ಮತ್ತೆ
ನೇರವಾಗಿ ನಿಮ್ ಮನೆಗೆ ಬಂದು ನಿಮ್ ಹೆಂಡತಿ ಕುತ್ಕೆಲಿರೋ ನೆಕ್ಲೆಸ್ ಅಲ್ಲಿ ಅರ್ಧ ನನಗೂ ಬೇಕು ಅಂತ ಕಿತ್ಕೋತೀನಿ, ಸರಿನಾ ಮಾವ? ಏಯ್, ಆತರ ಕೆಲಸನೂ ಮಾಡಕ್ ಹೋಗ್ಬೇಡ. ನಿನ್ಗೂ ತಂದಿದ್ದೀನಿ, ಈವ್ನಿಂಗ್ ತಗೊಂಡ್ಬರ್ತೀನಿ. ನೀವ್ ತಂದ್ಕೊಟ್ಟಿರೋ ನೆಕ್ಲೆಸ್ ನ ಹಾಕೊಂಡು ನಿಮ್ ಹೆಂಡತಿ ಓಡಾಡ್ತಿದ್ರೆ ನನ್ ನೆಕ್ಲೆಸ್ಗೋಸ್ಕರ ನಾನ್ ಸಾಯಂಕಾಲವರೆಗೂ ಕಾಯ್ಬೇಕಾ? ಇವಾಗ ನೀವೇ ಬರ್ತೀರಾ ಇಲ್ಲ ನಾನೇ ಬರ್ಲಾ? ಬೇಡ, ನೀನ್ ಬರ್ಬೇಡ, ನಾನೇ ಬರ್ತೀನಿ.